ಒಂದೊಂದ್ಸರಿ ಅನಿಸ್ತಾ ಇರುತ್ತೆ ಇವರೆಲ್ಲ ಮಾತಾಡೋ ನೋಡಿ ಕರ್ನಾಟಕದಲ್ಲಿ ಕನ್ನಡಿಗದವರಿಗೆ ಬೆಲೆ ಇಲ್ವಾ ಅಂತ. ಬೇಗ ಲಾಗಿನ್ ಆದ್ರೆ ಬೇಗ ಕೂಡ ಲಾಗೌಟ್ ಆಗ್ಬೋದು. ಆಲ್ಮೋಸ್ಟ್ ಲೈಕ್ 4 ಗಂಟೆ ಹಿಂಗೆ ಆಫೀಸ್ನ ಬಿಡ್ತೀನಿ ನಾನು. ಇವತ್ತು ಯಾಕೋ ಒಂಥರ ಮಾಡುವಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇತ್ತು, ಏನಕ್ಕೂ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಇಡ್ಲಿ, ದೋಸಾ, ವಡಾ, ಸಾಂಬಾರ್, ಚಟ್ನಿ ಅಂತೂ ಮ್ಯಾಂಡೇಟ್ರಿ ಇದ್ದೇ ಇರುತ್ತೆ. ನಾನು ನೋಟಿಸ್ ಮಾಡಿರ್ಲಿಲ್ಲ. ಇವಾಗ ಜಸ್ಟ್ ಹಂಗೆ ಸ್ವಲ್ಪ ಬಗ್ದಾಗ ಕಾಣಿಸ್ತು ವೇಯಿಂಗ್ ಮಷೀನ್, ಆಚೆ ತೆಗೆದಿಟ್ಟೆ. ನೋಡೋಣ ಗೈಸ್ ಎಷ್ಟಿದೆ ನನ್ನ ವೆಯ್ಟು. ನಾನು ನನ್ನ ಕಡೆಯಿಂದ ಶ್ರಮ ಪಡಲೇಬೇಕು. ಅದಾದಮೇಲೆ ನೀವು ಅದನ್ನ ನೋಡಿ ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ತೀರಾ, ನಂಗೆ ಗೊತ್ತಿದೆ, ನಂಗೆ ಕಾನ್ಫಿಡೆನ್ಸ್ ಇದೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹಾಗೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಈ ವ್ಲಾಗಿಂಗ್ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿಯ ಚಿನ್ಮಯ್ ಕುಲಕರ್ಣಿ, ಹಾಗೂ ಇವತ್ತು ಡೇ ನಂಬರ್ 5. ಇವತ್ತು ವೆನಸ್ಡೇ ಅಂದರೆ ಬುಧವಾರ, ಮತ್ತು ಇವತ್ತು ನಮ್ಮ ವರ್ಕ್ ಫ್ರಮ್ ಆಫೀಸ್ ದಿವಸ ಕೂಡ. ನಮ್ಮ ಕ್ಯಾಬ್ ಟೈಮಿಂಗ್ 7:20, ಆಫೀಸ್ ಲಾಗಿನ್ ಟೈಮಿಂಗ್ 8:30. ಸೊ ನಡೀತಾ ಕ್ಯಾಚಪ್ ಆಗೋಣ, ಕ್ಯಾಬ್ ಬರೋಂಗಿದೆ. ಸೊ ಲೆಟ್ಸ್ ಕ್ಯಾಚಪ್. ಮತ್ತೆ ಆಫೀಸ್ ಕ್ಯಾಬಿನ ಪಿಕಪ್ ಲೊಕೇಶನ್ ಕೂಡ ಬಹಳ ದೂರ ಇಲ್ಲ, ಇಲ್ಲೇ ಮನೆಯಿಂದ ಅಪ್ ಒಂದು ರೋಡ್ ಹೋಗುತ್ತೆ, ಅಲ್ಲಿಯೇ ಇರೋದು. ಸೊ ಆ್ಯಕ್ಚುಲಿ ಆಫೀಸ್ ಟೈಮಿಂಗ್ 3 ಸ್ಲಾಟಲ್ಲಿ ಇರುತ್ತೆ: 8:30, 9:30, 10:30. ನಾರ್ಮಲ್ ಆಗಿ 8:30 ಟ್ರಾಫಿಕ್ ಕಮ್ಮಿ ಇರುತ್ತೆ, ಸೊ ಅದಕ್ಕೆ ನಾನು 8:30 ಸ್ಲಾಟ್ ಚೂಸ್ ಮಾಡ್ತೀನಿ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂತ ಅಂದರೆ 8:30 ಸ್ಲಾಟ್ ಚೂಸ್ ಮಾಡೋಕ್ಕೆ, ನೀವು ನೋಡ್ತಿರ್ಬೋದು ನಾರ್ಮಲ್ ಆಗಿ ಬಸ್ಸಸ್ ಕೂಡ ಕಮ್ಮಿ ಇರುತ್ತೆ ಈ ಟೈಮಲ್ಲಿ. ಸೊ ಅಗೇನ್ ನಾನು ಹೊರಡುವ ಜಾಗದಲ್ಲೂ ಒಂದು ರೈಲ್ವೆ ಟ್ರ್ಯಾಕ್ ಇದೆ. ನೀವು ನೋಡ್ದಂಗೆ ಹಳಿಲಾಗಲ್ಲಿ ಭದ್ರಪಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಅದು ಕ್ಲೋಸ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಟ್ರಾಫಿಕ್ ಕಮ್ಮಿ ಇರೋದ್ರಿಂದ ಮತ್ತೆ ರೈಲ್ವೆ ಟ್ರ್ಯಾಕ್ ಆ ಟೈಮಲ್ಲಿ ಕ್ಲೋಸ್ ಬೇರೆ ಆಗಲ್ಲ. ಸೊ ಈ ಟೈಮಲ್ಲಿ ಪ್ರಿಫರ್ ಮಾಡ್ತೀನಿ. ಬಹಳ ನಾಯ್ಸ್ಫುಲ್ ಆಟೋ ಹೋಗ್ತದೆ. ಸೊ ಎನಿವೇಸ್ ಹೇಳ್ದಂಗೆ ಬೇಗ ಲಾಗಿನ್ ಆದರೆ ಬೇಗ ಕೂಡ ಲಾಗೌಟ್ ಆಗ್ಬೋದು. ಆಲ್ಮೋಸ್ಟ್ ಲೈಕ್ 4 ಗಂಟೆ ಹಿಂಗೆ ಆಫೀಸ್ನ ಬಿಡ್ತೀನಿ ನಾನು. ಸೊ ನಾನು ಹೇಳ್ದಂಗೆ 8:30 ಇದೆ ಆ್ಯಂಡ್ 7:30 ಹಿಂಗೆ ಕ್ಯಾಬ್ ಬರುತ್ತೆ. ಆಲ್ಮೋಸ್ಟ್ ಲೈಕ್ 1 hour ಜರ್ನಿ ಇದೆ. ನನ್ನ ಕ್ಯಾಬ್ ಬರೋದು ಇಲ್ಲಿ ನಾಗಶೆಟ್ಟಿ ಬಸ್ ಸ್ಟಾಪ್ ಹತ್ರ ಇರೋ ತಾತ ಬುಕ್ ಸ್ಟೋರ್ ಹತ್ರ. ಲೈಕ್ ಇದು ತಾತ ಬುಕ್ ಸ್ಟೋರ್ ವರ್ಲ್ಡ್ ಫೇಮಸ್ ಬುಕ್ ಸ್ಟೋರ್ ಇಲ್ಲಿ. ಸೊ ಕ್ಯಾಬ್ಗೆ ವೆಯ್ಟ್ ಮಾಡೋಣ. ಕ್ಯಾಬ್ ಬಂದ ಆಮೇಲೆ ಹತ್ಬಿಟ್ಟು ಆಫೀಸಲ್ಲಿ ಕ್ಯಾಚಪ್ ಮಾಡೋಣ. ನಿಮಗೆ ನನ್ನ ನಾಷ್ಟಾ ಹಾಗೂ ನನ್ನ ವರ್ಕ್ ಡೇ, ಲಂಚ್ ಎಲ್ಲ ಪಾರ್ಟು ತೋರಿಸ್ತೀನಿ. ಸೊ ಫೈನಲಿ ನಮ್ಮ ಕ್ಯಾಬ್ ಬಂದಿದೆ 4259. ಹತ್ಬಿಟ್ಟು ಸಿಗೋಣ. ಇಲ್ಲಿ ಕ್ಯಾಬ್ ಟೈಮಿಂಗ್ ಎಲ್ಲ ಬಹಳ ಸ್ಟ್ರಿಕ್ಟ್ ಇರ್ತವೆ. ನೀವೇನಾದ್ರು 5 ನಿಮಿಷ ಲೇಟ್ ಬಂದ್ರು ಕ್ಯಾಬ್ ಡ್ರೈವರ್ಸ್ ನಿಮಗೆ ಕಾಲ್ ಮಾಡಲ್ಲ, ಡೈರೆಕ್ಟ್ ನ ಟ್ರಿಪ್ನ ರಿಜೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಎಂಪ್ಲಾಯ್ ಇಲ್ಲ ನೆಕ್ಸ್ಟ್ ಪಿಕಪ್ ಹತ್ರ ಹೋಗ್ಬಿಡ್ತಾರೆ. ನನ್ನ ಪಿಕಪ್ ಆದಮೇಲೆ ನೆಕ್ಸ್ಟ್ ಎಂಪ್ಲಾಯಿ ಪಿಕಪ್ ನೆಕ್ಸ್ಟ್ ಸ್ಟಾಪ್ ಹತ್ರ ಇದೆ, ಸೊ ಅವ್ರು ಪಿಕ್ ಮಾಡ್ತಾ ಡೈರೆಕ್ಟ್ ಆಫೀಸಲ್ಲಿ ಕ್ಯಾಚಪ್ ಮಾಡೋಣ. ಸೊ ಇದು ನಮ್ಮ ಕೆಫಿಟೇರಿಯಾ ಏರಿಯಾ. ಇಲ್ಲಿ ಬೇಸಿಕ್ಲಿ ವೆರೈಟೀಸ್ ಆಫ್ ಕ್ವಿಸಿನ್ಸ್ ಸಿಗುತ್ತೆ ಬ್ರೇಕ್ಫಾಸ್ಟ್ ಹಾಗೂ ಲಂಚ್ಗೆ. ನಾನು ನಾರ್ಮಲಿ ತೊಗೊಳ್ಳೋದು ಸಿನಮನ್ ಕ್ವಿಸಿನ್ನ. ಸಿನಮನಲ್ಲಿ ಬೇಸಿಕ್ಲಿ ಸೌತ್ ಇಂಡಿಯನ್ದೆಲ್ಲ ಡಿಶಸ್ ಇರ್ತವೆ. ಆ್ಯಂಡ್ ಬೇರೆ ಕ್ವಿಸಿನ್ ಹೇಳ್ಬೇಕಂದ್ರೆ ಲಾಜವಾಬ್ ಇದೆ, ವೈಟಾಲಿಟಿ ಇದೆ, ಮತ್ತೆ ಹೆಲ್ದಿ ಜಿಮ್ ಫುಡ್ ಅಂತ ಒಂದು ಸಪ್ರೇಟ್ ಏನೋ ಇದೆ, ಅದು ಕೂಡ ಹೋಗ್ಬೋದು. ಬಟ್ ನಾನು ನಾರ್ಮಲಿ ತೊಗೊಳ್ಳೋದು ಸಿನಮನ್ ಅಂತ. ಇದು ಟೇಸ್ಟಿಯಾಗಿರುತ್ತೆ ನಾರ್ಮಲಿ ಕಂಪೇರ್ಡ್ ಟು ಅದರ್ಸ್. ಸೊ ಗೈಸ್, ನಾವು ಫೈನಲಿ ನಮ್ಮ ಸೀಟಿಗೆ ಬಂದು ಕೂತ್ಕೊಂಡಿದೀವಿ. ಅಂಡ್ ಅಗೇನ್ ಹೇಳ್ದಂಗೆ 8:30 ಬಂದ್ರೆ ಇದೊಂದು ಅಡ್ವಾಂಟೇಜು, ಸೀಟ್ ಈಸಿಯಲ್ಲಿ ಸಿಕ್ಬಿಡುತ್ತೆ ಮತ್ತೆ ಕ್ಯೂ ಕೂಡ ಕಮ್ಮಿ ಇರುತ್ತೆ. ಆ್ಯಂಡ್ ಆ್ಯಕ್ಚುಲಿ ಕ್ಯಾಬಲ್ಲಿ ಇದ್ದಾಗ ಕ್ಯಾಬ್ ಡ್ರೈವರ್ ಜೊತೆ ಒಂದು ವಿಡಿಯೋ ಮಾಡೋಣ ಅನ್ಕೊಂಡೆ. ಆ್ಯಂಡ್ ಅಗೇನ್ ನಾನು 6 ತಿಂಗಳಿಂದ ಅದೇ ಕ್ಯಾಬ್ ಡ್ರೈವರ್ ಜೊತೆ ಬರ್ತಾ ಇದ್ದೀನಿ. ಸೊ ಸ್ವಲ್ಪ ಫ್ರೆಂಡ್ಲಿ ಹಾಗೂ ಅಟ್ಯಾಚ್ಮೆಂಟ್ ಆಗಿದೆ ಡ್ರೈವರ್ ಜೊತೆ, ಆ್ಯಂಡ್ ಈಸ್ ಅ ವೆರಿ ಫ್ರೆಂಡ್ಲಿ ಪರ್ಸನ್. ಸೊ ಅವರೇನು ಅಭ್ಯಂತರ ಕೊಡ್ಲಿಲ್ಲ. ಆದ್ರೆ ಪ್ರಾಬ್ಲಮ್ ಆಗಿದ್ದು ನನ್ನ ಫಾಲೋ ಪ್ಯಾಸೆಂಜರ್ ಜೊತೆ. ಅವ್ರು ಆಕ್ಚುಲಿ ಬುಕ್ಸ್ ಅಂದ್ರೆ ನಾಗಶಿರಿ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಆನ್ ಬೋರ್ಡ್ ಆದ್ರು. ಅವ್ರಿಗೆ ಅವರಿಂದ ಕನ್ಸೆಂಟ್ ಸಿಕ್ಕಿಲ್ಲ. ಎನಿವೇಸ್ ನಂಗೆ ಆಕ್ಚುಲಿ ಅವಾಗ ವಾಮಿಟ್ ಸೆನ್ಸೇಷನ್ ಕೂಡ ಬರ್ತಾ ಇತ್ತು ಫೋನ್ ಯೂಸ್ ಮಾಡುವಾಗ. ಸೊ ಇಟ್ಸ್ ಫೈನ್, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮಗೆ. ನಾ ಹೇಳ್ದಂಗೆ ಸೀಟ್ ಸಿಕ್ಕಿದೆ, ಬಂದು ಕುತ್ಕೊಂಡಿದೀವಿ. ನೀವು ನೋಡ್ತಿರ್ಬೋದು ನನಗೆ ಲೈಕ್ ಹಾರ್ಡ್ಲಿ ಒಂದು 10 ಸೆಕೆಂಡ್ ಹಿಡೀತು ಅಷ್ಟೇ ಬ್ರೇಕ್ಫಾಸ್ಟ್ನ ತೊಗೊಂಬರೋಕ್ಕೆ. ಆ್ಯಂಡ್ ಇಲ್ಲಿ ಇಡ್ಲಿ, ದೋಸಾ, ವಡಾ,
ಸಾಂಬಾರ್ ಚಟ್ನಿ ಅಂತೂ ಮ್ಯಾಂಡೇಟರಿ ಇದ್ದೇ ಇರುತ್ತೆ. ಅದ್ ಬಿಟ್ಟು ಪರೋಟ ಇಲ್ಲ ಪಾವ್ ಭಾಜಿ ವಡಾಪಾವ್ ಆಲ್ಟರ್ನೇಟ್ ದಿವಸ ಇಲ್ಲ ಯಾವ್ದಾದ್ರು ಒಂದ್ ಇಟ್ಟಿರ್ತಾರೆ. ಆದ್ರೆ ಇಡ್ಲಿ ವಡ ಎಲ್ಲ ಕಂಪಲ್ಸರಿ ಇದ್ದೇ ಇರುತ್ತೆ. ಅದ್ ಬಿಟ್ಟು ಫ್ರೂಟ್ಸ್ ಕೂಡ ಒಂದು ಕಂಪಲ್ಸರಿ ಇರುತ್ತೆ. ಯಾವ್ದೋ ಒಂದು ಚೇಂಜ್ ಆಗ್ತಾ ಇರುತ್ತೆ ಫ್ರೂಟ್ಸ್ ಮೆನ್ಯೂ ಡೈಲಿ, ಬಟ್ ಮ್ಯಾಂಡೇಟರಿ ಇದ್ದೇ ಇರುತ್ತೆ. ಅದನ್ನ ಬಿಟ್ರೆ ಅಗೇನ್ ಇಲ್ಲಿ ಫ್ರೀ ಫುಡ್. ಸೊ ಎಂಪ್ಲಾಯೀಸ್ ಕೂಡ ಕಮ್ಮಿ ಇದ್ದಾರೆ. ಆದ್ರೆ ರಶ್ ಅವರಲ್ಲಿ ಬಂದ್ರೆ ಫುಲ್ ಕ್ರೌಡೆಡ್ ಆಗಿರುತ್ತೆ, ಕಾಯ್ಬೇಕಾಗುತ್ತೆ ಭಾಳ. ಅದು ಬೇಕಾಗಿಲ್ಲ ಅಂತಾನೆ ಸ್ವಲ್ಪ ಬೇಗ ಬರೋದು ನಾನು. ಅಗೇನ್ ಬೇಗ ಬಂದ್ರೆ ಬೇಗ ಲಾಗೌಟ್ ಆಗ್ಬೋದು. ಸೊ ನಾವು ನಮ್ಮ ನಾಷ್ಟ ಮಾಡಿ ಕ್ಯಾಚಪ್ ಮಾಡೋಣ ನನ್ನ ಡೆಸ್ಕ್ ಹತ್ರ. ಸೊ ಸಿ ಆಲ್. ಪಂಚಿನ್ ಮಾಡ್ತಾ ನಮ್ಮ 6th ಫ್ಲೋರ್ಗೆ ಎಂಟರ್ ಆಗೋಣ. ಅಂಡ್ ಇದೇ ನಮ್ಮ ಟ್ರೈಬಿಗೆ ಅಲೋಕೇಟ್ ಆಗಿರೋ ವರ್ಕ್ ಸ್ಪೇಸ್. ಅಂಡ್ ಇಲ್ಲೇ ನಾನು ಕೂತ್ಕೊಳ್ಳೋದು ಗೈಸ್. ಅಂಡ್ ಆಕ್ಚುಲಿ ನಿಮ್ಗೆ ಒಂದು ಹೇಳ್ಬೇಕಾಗಿತ್ತು, ಕೆಳಗಡೆ ಕೆಫಿಟೇರಿಯಾ ಏರಿಯಾಲಿ ಒಂದು ಇನ್ಸಿಡೆಂಟ್ ಆಯ್ತು ನನ್ನ ಜೊತೆ. ಸೊ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಫಸ್ಟ್ ಲ್ಯಾಪ್ಟಾಪ್ನ ತೆಗೆದ್ಬಿಟ್ಟು ಲಾಗಿನ್ ಆಗ್ಬಿಡೋಣ. ಅಂಡ್ ಈ ಟೈಮಲ್ಲಿ ಬೇಸಿಕ್ಲಿ ನನ್ನ ಟೀಮಲ್ಲಿ ಯಾರು ಬರಲ್ಲ. ಎಲ್ಲರೂ ಬರೋದು ಆಲ್ಮೋಸ್ಟ್ ಲೈಕ್ 10 ಇಲ್ಲ 10:30 ಆಗುತ್ತೆ. ಹಾಗೆ ನನ್ನ ಡಿಸ್ಟರ್ಬ್ ಮಾಡಕ್ಕೆ ಯಾರು ಈ ಟೈಮಲ್ಲಿ ಇರಲ್ಲ. ನಾನು ಈಸಿಯಾಗಿ ಮೇಲ್ಸ್ ಮತ್ತೆ ಮೀಟಿಂಗ್ಸ್ನ ನೋಡ್ಬೋದು ಯಾವ್ದಾರು ಇದೆಯಾ ಅಂತ. ಅಂಡ್ ಇದು ನನ್ನ ಹೋಲ್ ಟ್ರೈಬ್ ಅಲೋಕೇಟ್ ಆಗಿರೋ ಸ್ಪೇಸ್. ಇಲ್ಲಿ ನನ್ನ ಟೀಮ್ಮೇಟ್ಸ್ ಕುತ್ಕೊಂತಾರೆ. ಸೊ ಇವೆಲ್ಲ ನನ್ನ ಟೀಮ್ಗೆ ಅಲೋಕೇಟ್ ಆಗಿರೋದು. ನಾ ಆಕ್ಚುಲಿ ನಾಷ್ಟಾ ತಿಂದ ಆಮೇಲೆ ನೀರೇ ಕುಡ್ದಿರ್ಲಿಲ್ಲ. ಸೊ ಫಸ್ಟ್ ನೀರು ತುಂಬಿಸ್ಕೊಂಬಂದ್ಬಿಟ್ಟು ಆಮೇಲೆ ಕ್ಯಾಚಪ್ ಮಾಡೋಣ ಗೈಸ್. ಸೊ ಗೈಸ್, ನಾ ಹೇಳ್ದಂಗೆ ಒಂದು ಇನ್ಸಿಡೆಂಟ್ ಆಯ್ತು ಇವಾಗ ಕೆರಡೆ ಕೆಫಿಟೇರಿಯಲ್ಲಿ ನನ್ನ ಜೊತೆ. ಆಕ್ಚುಲಿ ಕೆರಡೆ ಲಾಗಿಂಗ್ ಮಾಡ್ತಿದ್ದೆ. ಅಂಡ್ ಅಗೇನ್ ನಾವು ಆಫೀಸಲ್ಲಿ ವಿಡಿಯೋ ರೆಕಾರ್ಡಿಂಗ್ ಏನು ಪ್ರಾಹಿಬಿಟೆಡ್ ಇಲ್ಲ. ನಾನು ನನ್ನ ಪಾಡಿಗೆ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿದ್ದೆ. ಆದರೆ ಆ ಕಡೆಯಿಂದ ನಾನೊಬ್ಬ ಕಂಪ್ನಿ ಎಂಪ್ಲಾಯಿ, ನಮ್ಮ ಕಂಪ್ನಿಲಿ ವರ್ಕ್ ಮಾಡೋನು ಬಂದ್ಬಿಟ್ಟು ಅಪ್ರೋಚ್ ಮಾಡಿ ಜಸ್ಟ್ ಸ್ಟಾರ್ಟಿಂಗಲ್ಲಿ ಲೈಕ್ ಐ ಯು ರೆಕಾರ್ಡಿಂಗ್ ಹಂಗೆ ಹಿಂಗೆ ಅಂತ ಕೇಳ್ದ. ನಾನು ಹಂಗೆ ಹಿಂಗೆ ಅಂತ ಅಂದೆ. ಆ್ಯಂಡ್ ಅದಾದಮೇಲೆ ನನ್ನ ಹೆಸರು ಕೇಳ್ದ, ಲೈಕ್ ಯಾವ ರೋಲು, ಎಲ್ಲೋ ಲೈಕ್ ಯಾವ ಫ್ಲೋರಲ್ಲಿ ಕೆಲಸ ಮಾಡ್ತೀನಿ, ಫಸ್ಟ್ ಟೈಮ್ ನೋಡ್ತೀನಿ, ಹಾಗೆಲ್ಲ ಸ್ವಲ್ಪ ಫ್ರೆಂಡ್ಲಿಯಾಗಿ ಮಾತಾಡ್ದ. ನಾನು ಫ್ರೆಂಡ್ಲಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದೆ. ನಾನೇನು ಲೈಕ್ ಇಂಟ್ರಪ್ಟ್ ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತೇನು ಹೇಳಕ್ ಹೋಗಲಿಲ್ಲ. ಅವನೇನು ಲೈಕ್ ಕನ್ಸೆಂಟ್ ಇಲ್ಲದೆ ರೆಕಾರ್ಡ್ ಮಾಡ್ತಿದ್ಯಾ ಹಂಗೆ ಹಿಂಗೆ ಅನ್ನಲಿಲ್ಲ. ಅದಾದಮೇಲೆ ಅವನು ಕೇಳ್ದ ಲೈಕ್ ನಿನ್ನ ಯೂಟ್ಯೂಬ್ ಚಾನಲ್ ತೋರಿಸ್ಬೋದಾ ನನಗೆ ಅಂತ. ನಾನು ತೆಗೆದ್ಬಿಟ್ಟು ನನ್ನ ಚಾನಲ್ ತೋರಿಸಿದೆ. ಅವ್ನಿಗೆ ಹೇಳ್ದೆ ಲೈಕ್ ರೀಸೆಂಟ್ಲಿ ಓಪನ್ ಮಾಡಿದ್ದೆ ಹಂಗೆ ಹಿಂಗೆ ಅಂತ ಅಂದೆ. ಅದಾದಮೇಲೆ ಅವನು ದಟ್ ಗ್ರೇಟ್, ಅಂದರೆ ಲೈಕ್ ನಾರ್ಮಲ್ ಆಗಿ ಹೇಗೆ ಅಪ್ರಿಷಿಯೇಟ್ ಮಾಡ್ತಾರೆ ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಅವನು ಹಾಗೆ ಮಾಡ್ದ. ಅದಾದಮೇಲೆ ಅವನು ಜಸ್ಟ್ ಒಂದು ವಿಡಿಯೋ ಚೆಕ್ ಮಾಡೋಕ್ಕೆ ಕ್ಲಿಕ್ ಮಾಡ್ದ. ಆ ಕ್ಲಿಕ್ ಮಾಡಿದಾಗ ಅವನು ಲೈಕ್ ಕನ್ನಡ ಭಾಷೆನ ಕೇಳಿಸ್ಕೊಂಡ. ಆ್ಯಂಡ್ ಅದಾದಮೇಲೆ ಒಂದು ಒಂಥರ ಆ್ಯಟಿಟ್ಯೂಡೇ ಚೇಂಜ್ ಆಗೋಯ್ತು ಒಂದು. ಅವ್ನು ಕೇಳಕ್ಕೆ ಸ್ಟಾರ್ಟ್ ಮಾಡ್ದ ಲೈಕ್ ಬ್ರೋ ವೈ ಆರ್ ಯು ಡೂಯಿಂಗ್ ಇನ್ ರೀಜ್ನಲ್ ಲ್ಯಾಂಗ್ವೇಜ್, ಯು ವಿಲ್ ಬಿ ಏಬಲ್ ಟು ಗ್ರೋ, ಯು ವಿಲ್ ಬಿ ಲೈಕ್ ದಿಸ್ ಓನ್ಲಿ ಫಾರ್ ಎವರ್ ಇವನ್ ಇಫ್ ಯು ಅಪ್ಲೋಡ್ ಅ ಕ್ವಾಲಿಟಿ ಕಂಟೆಂಟ್ ಹಂಗೆ ಹಿಂಗೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಲೈಕ್ ಸುಮ್ಮನೆ ಕೇಳಿಸ್ಕೊಂತಿದ್ದೆ ಹ್ಞೂ ಅಂತ. ಅಗೇನ್ ಜನರು ಹೇಳ್ತಾರೆ, 108 ಹೇಳ್ತಾರೆ, ಎಲ್ಲ ತಲೆ ಹಾಕೊಳಕ್ಕಾಗಲ್ಲ. ಆದರೆ ನನಗೊಂದು ಸ್ವಲ್ಪ ಬೇಜಾರು ಅನ್ನಿಸ್ತು. ಆ್ಯಂಡ್ ಅಗೇನ್ ಅವ್ನು ಹೇಳಿದಷ್ಟೇ ಅಲ್ಲ, ನಾರ್ಮಲಿ ಈ ಕಡೆ ಆಫೀಸ್ ಕಡೆ ಇಲ್ಲ ಟಿನ್ ಫ್ಯಾಕ್ಟ್ರಿ, ವೈಟ್ ಫೀಲ್ಡ್, ಈ ಕಡೆ ಮಹದೇವಪುರ, ಮಾತಹಳ್ಳಿ ಸೈಡೆಲ್ಲ ಬಂದರೆ ಒಂದೊಂದ್ಸರಿ ಅನ್ನಿಸ್ತಾ ಇರುತ್ತೆ ಇವರೆಲ್ಲ ಮಾತಾಡೋ ನೋಡಿ ಕರ್ನಾಟಕದಲ್ಲಿ ಕನ್ನಡಿಗದವ್ರಿಗೆ ಬೆಲೆ ಇಲ್ವಾ ಅಂತ. ಯಾಕಂದರೆ ನೋಡಿ, ನಾವು ಭಾಳ ಸ್ಟ್ರಿಕ್ಟ್ ಮಾಡಲ್ಲ ಇವ್ರಿಗೆ ಕನ್ನಡ ಕಲಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಬೇಕೇ ಬೇಕು ಕಮ್ಯುನಿಕೇಷನ್ಗೋಸ್ಕರ. ನಾವು ಬೇರೆ ಸೌತ್ ಇಂಡಿಯನ್ ಸ್ಟೇಟ್ ಥರ ಸ್ಟ್ರಿಕ್ಟ್ ಮಾಡಿದ್ರೆ ಇವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸ್ವಲ್ಪ ತಲೆ ಏರ್ತವ್ರು ಅನಿಸ್ತದೆ ಒಂದ್ಸರಿ. ಹಾಗೇನು ಆಫೀಸ್ ಅಲ್ಲ, ಸೊ ಏನು ಹೇಳೋಕ್ಕಾಗಲ್ಲ. ಆದರೆ ನಾನು ಇದನ್ನು ಭಾಳ ಕಡೆ ನೋಟಿಸ್ ಮಾಡಿದ್ದೀನಿ, ಇಲ್ಲಷ್ಟೇ ಅಲ್ಲ. ಆಚೆ ಕೂಡ ಭಾಳಷ್ಟು ಕ್ಯಾಬ್ ಡ್ರೈವರ್ಸ್ ಆಗಲಿ ಇಲ್ಲ ನಾರ್ಮಲ್ ಅಂಗಡಿದವರಾಗಲಿ ಇಲ್ಲಿ ಭಾಳ ನಾರ್ತ್ ಇಂಡಿಯನ್ಸವ್ರು ಇದ್ದಾರೆ. ನಾನೇನು ಲೈಕ್ ಕೆಲಸ ಮಾಡಬೇಡಿ ಇಲ್ಲ ಇಲ್ಲಿ ಬಂದ್ಬಿಟ್ಟು ಎಂಪ್ಲಾಯ್ಮೆಂಟ್ ತೊಗೋಬೇಡಿ ಅಂತ ಹೇಳಲ್ಲ. ಆದರೆ ಸ್ವಲ್ಪ ಆದ್ರೂ ಕಲಿಬೇಕಾಗುತ್ತೆ. ಆ್ಯಂಡ್ ಅಗೇನ್ ಇಲ್ಲಿ ಬಂದಿದ್ದೀರಾ ಅಂತಂದರೆ ಇಲ್ಲಿನ ಕಲ್ಚರ್ ಹಾಗೂ ಇಲ್ಲಿನ ಭಾಷೆನ ರೆಸ್ಪೆಕ್ಟ್ ಮಾಡೋ ಕಲಿಬೇಕು ಅವರು. ಎನಿವೇಸ್, ಇದೊಂದು ಇನ್ಸಿಡೆಂಟ್ ಆಯ್ತು ಇಲ್ಲಿ. ಏನು ಕಂಪ್ಲೇಂಟ್ಸ್ ಇಲ್ಲ. ಅಗೇನ್ ಅವನ ಪ್ರಕಾರ ಅದು ಅವನ ಥಾಟ್ಸ್, ನನ್ನ ಪ್ರಕಾರ ನನ್ನ ಥಾಟ್ಸ್. ಯಾಕಂದ್ರೆ ನಂಗೆ ಗೊತ್ತಿದೆ, ನಾನು ಏನಾದ್ರು ಕ್ವಾಲಿಟಿ ಕಂಟೆಂಟ್ ಮಾಡಿ ಚೆನ್ನಾಗಿ ಲೈಕ್ ಎಂಗೇಜ್ ಮಾಡ್ರಿ ನಿಮ್ಮ ಜೊತೆ
ನೀವು ಅಫ್ಕೋರ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ. ನಾನು ಜಸ್ಟ್ ರ್ಯಾಂಡಮ್ ಆಗಿ ಲೈಕ್ ಕೇಳ್ಕೊಂತಿದ್ರೆ ಅದು ಯೂಸ್ ಇಲ್ಲ. ನಾನು ನನ್ನ ಕಡೆಯಿಂದ ಶ್ರಮ ಪಡಲೇಬೇಕು. ಅದಾದಮೇಲೆ ನೀವು ಅದನ್ನ ನೋಡಿ ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ತೀರಾ, ನಂಗೆ ಗೊತ್ತಿದೆ, ನಂಗೆ ಕಾನ್ಫಿಡೆನ್ಸ್ ಇದೆ. ನಾನು ಅದೇ ಭರವಸೆಯಲ್ಲಿ ಅವನ ಹತ್ರ ಹೇಳಿದೆ, ಬ್ರೋ ಆರ್ ಯು ಲೀವಿಂಗ್ ದ ಕಂಪ್ನಿ ಅಂತ. ಅವನು ಇಲ್ಲ ಬ್ರೋ ಐ ಜಸ್ಟ್ ಎಂಟರ್ಡ್ ಲೈಕ್ 3 months ಬ್ಯಾಕ್ ಅಂತ ಅಂದ. ನಾನು ಅದಾದ್ಮೇಲೆ ಹೇಳಿದೆ, ಬಿಫೋರ್ ಯು ಲೀವ್ ಜಸ್ಟ್ ಕಮ್ ಬ್ಯಾಕ್ ಟು ಮೀ, ಐ ಕ್ಯಾನ್ ಅಶ್ಯೂರ್ ಯು ದಟ್ ವಿಲ್ ಬಿ ಹ್ಯಾವಿಂಗ್ ಅಟ್ ಲೀಸ್ಟ್ 1000 ಸಬ್ಸ್ಕ್ರೈಬರ್ಸ್ ಅಂತ ಅಂದೆ. ಅವನು ಆಕ್ಚುಲಿ 3 ವರ್ಷದಿಂದ ಮಾಡ್ತಾನಂತೆ ಯೂಟ್ಯೂಬ್. ಅವನು ಮಾಡ್ತಾವನೆ, ಅರೆ ಅವನು ಲೈಕ್ ಅವನೇ ಒಂದು ಚಾನೆಲ್ ಅಲ್ಲಿ ಫುಡ್ ಬ್ಲಾಗಿಂಗು ಮತ್ತೆ ರ್ಯಾಂಡಮ್ ಸ್ಟಫ್ಸ್ ಎಲ್ಲ ಆಗ್ತಿದ್ದಂತೆ. ಅವ್ನು ಆಕ್ಚುಲಿ 3 ವರ್ಷ ಮೊದಲು ಮಾಡ್ತಿದ್ದ. ಇವಾಗ ಹಾರ್ಡ್ಲಿ ಒಂದು 50 ಇಲ್ಲ 100 ಸಬ್ಸ್ಕ್ರೈಬರ್ ಇದೆ ಅಂತೆ. ಅದಾದ್ಮೇಲೆ ಬಿಟ್ಬಿಟ್ಟ ಅವನು. ಅದು ಇನ್ನೊಂದು ಸ್ವಲ್ಪ ಸ್ವಲ್ಪ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತಾನೆ. ಅದಕ್ಕೆ ನಾನು ಅವ್ನಿಗೆ ಹೇಳಿದೆ, ಐ ಕ್ಯಾನ್ ಬೀಟ್ ಯು ಈಸಿಲಿ. ನಮ್ಮ ಜನ ನಮ್ಮ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಅಗೇನ್ ಇಂಗ್ಲೀಷಲ್ಲಿ ಹೇಳಿದೆ, ಮೈ ಪೀಪಲ್ ವಿಲ್ ಆಲ್ವೇಸ್ ಸಪೋರ್ಟ್ ಮೀ, ಐ ನೋ ದಟ್. ನಾನು ನಾನು ಅವನಿಗೆ ಹೇಳೋಂಗೆ ಹೇಳಿದೆ, ನಿಮ್ಮದು ಸಪೋರ್ಟ್ ಹಾಗೂ ಪ್ರೀತಿ ಅಂತೂ ಬೇಕೇ ಬೇಕು. ಅಗೇನ್ ನನ್ನ ಕಡೆಯಿಂದ ನಾನು 100% ಕೊಡ್ತೀನಿ. ನಿಮ್ಮ ಪ್ರೀತಿ ಹಾಗೂ ಸಪೋರ್ಟ್ ಅಂತೂ ಬೇಕೇ ಬೇಕು ಇನ್ ಅ ಲಾಂಗ್ ಜರ್ನಿ. ಅಗೇನ್ ಲೆಟ್ಸ್ ಕ್ಯಾಚ್ ಅಪ್. ಮನೆಗೆ ಹೋಗಿ ಮೀಟ್ ಆಗೋಣ. ಮೋಸ್ಟ್ಲಿ ಇವತ್ತು 5:30 ಹಂಗಾಗುತ್ತೆ ಮನೆಗೆ ಹೋಗೋಕ್ಕೆ. 4 ಗಂಟೆಗೆ ಇಲ್ಲಿಂದ ಬಿಟ್ಟು 5:30 ಆಗುತ್ತೆ ಹೋಗಕ್ಕೆ ಮನೆಗೆ. 5:30 ಹೋಗಿ ಮೋಸ್ಟ್ಲಿ ಜಿಮ್ಗೆ ಹೋಗ್ತೀನಿ ನಾನು ಇವತ್ತು. ಯಾಕಂದ್ರೆ ಇಲ್ಲಿ ಹೇಳ್ದಂಗೆ ಮಧ್ಯಾಹ್ನ ಸ್ವಲ್ಪ ಕಾಲ್ಸ್ ಇದೆ, ಸೊ ಜಿಮ್ಗೆ ಹೋಗೋಕ್ಕಾಗಲ್ಲ. ಮನೆಗೆ ಹೋಗ್ಬಿಟ್ಟೆ ಅಲ್ಲಿಂದ ಜಿಮ್ ಅಲ್ಲೋ ಕ್ಯಾಚಪ್ ಮಾಡೋಣ. ಸೊ ಇದೆ ಫೈನಲಿ ಆಫೀಸಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಫೈನಲಿ ಜಿಮ್ಗೆ ಹೊರಡ್ತಾ ಇದೀನಿ ಇವಾಗ. ಅಗೇನ್ ಸೆಕೆಂಡ್ ಫ್ಲೋರ್ ರೀಚ್ ಆಗ್ಬಿಟ್ಟಿದ್ದೀನಿ. ಆ್ಯಂಡ್ ಜಿಮ್ಗೆ ಬಂದೀವಿ ನಾವು ಇವಾಗ. ಮತ್ತೆ ಯಾರೋ ಒಳ್ಳೆಯವರು ಬಾಗ್ಲ ತೆಗೆದಿಟ್ಟು ಹೋಗೋರೆ. ಇಲ್ಲ ಒಂಥರ ಸ್ಮೆಲ್ ಮೇಲೆ ಶೀಟ್ ಇದೆಯಲ್ಲ, ಸೊ ಒಂಥರ ಸ್ಮೆಲ್ಲಿ ಇದಾಗುತ್ತೆ ಇಲ್ಲಿ, ಎನ್ವೈರನ್ಮೆಂಟ್ ಆಗೋಗುತ್ತೆ ಬಾಗ್ಲ ತೆಗ್ದಿಲ್ಲ ಅಂತಂದ್ರೆ. ಅಗೇನ್ ಕಿಟಕಿ ಕೂಡ ಓಪನ್ ಮಾಡೋಣ ಸ್ವಲ್ಪ ಫ್ರೆಶ್ ಏರ್ಗೆ. ಆಚೆ ಇರ್ತಿರ್ಬೋದು. ಇವಾಗ ಎಷ್ಟು 5:40 ಆಗಿದೆ ಟೈಮ್ ಇವಾಗ. ಆಚೆ ಇನ್ನ ಲೈಟ್ ಇದೆ. ಆ್ಯಂಡ್ ಅಗೇನ್ ಹೇಳ್ದಂಗೆ ಕಿಟಕಿ ಮತ್ತೆ ಬಾಗ್ಲ ತೆಗೆದ್ರೆ ಇಲ್ಲಿ ಅಷ್ಟೊಂದು ಸ್ಮೆಲ್ಲಿ ಎನ್ವೈರನ್ಮೆಂಟ್ ಆಗಲ್ಲ. ಯಾರೋ ಆಡಿ ಬಾಗ್ಲ ತೆಗೆದಿಟ್ಟು ಹೋಗಿದ್ರು, ಸೊ ಇಟ್ಸ್ ಫೈನ್. ನಾನು ಸ್ವಲ್ಪ ಕಿಟಕಿಗಳು ತೆಗೆದ್ಬಿಡ್ತೀನಿ. ಮತ್ತೆ ಇವತ್ತು ಯಾವ ವರ್ಕೌಟ್, ಇವತ್ತು ಆಕ್ಚುಲಿ ಶೋಲ್ಡರ್ ಮಾಡ್ಬೇಕು ಅನ್ಕೊಂಡಿದ್ದೆ ನಾನು. ಸೊ ಅಗೇನ್ ಶೋಲ್ಡರ್ಗೂ ನಾನು ಮ್ಯಾಕ್ಸಿಮಮ್ ಮಾಡೋದು 3 to 4 ವರ್ಕೌಟ್ಸ್. ನಾನು ಆಫೀಸಿಂದ ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಂಡ್ ಬಂದಿದ್ದೆ. ನಾನು ಹೇಳ್ದಂಗೆ ಮಧ್ಯಾಹ್ನ ಸ್ವಲ್ಪ ಕಾಲ್ಸ್ ಇತ್ತು. ಕಾಲ್ಸ್ ಆದಮೇಲೆ ಸ್ವಲ್ಪ ವಾರ್ಮ್ ಅಪ್ ಮಾಡಿ ಅದಾದ್ಮೇಲೆ ಕ್ಯಾಬ್ 4 ಗಂಟೆ ಹಂಗೆ ಬಿಡ್ತು. ಸೊ ಮಾಡ್ಕೊಂಡ್ ಬಂದಿದ್ದೆ. ಆದ್ಮೇಲೆ ಸ್ವಲ್ಪ ಮಾಡೋಣ ಇಲ್ಲಿ ಪುಷಪ್ಸ್ ಮತ್ತೆ ಸ್ವಲ್ಪ ಪುಲ್ ಅಪ್ ಮಾಡೋಣ. ಅದಾದ್ಮೇಲೆ ಶೋಲ್ಡರ್ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಕ್ಯಾಚ್ ಅಪ್. ಸಿ ಜಿಮ್ ಅಲ್ಲಿ ವೇಯಿಂಗ್ ಮಷಿನ್ ಕೂಡ ಇದೆ. ಆಕ್ಚುಲಿ ಅದು ವುಡ್ಡಿಂಗ್ ಕೆಡೆ ಹೋಗ್ಬಿಟ್ಟಿತ್ತು, ನಾನು ನೋಟಿಸ್ ಮಾಡಿರ್ಲಿಲ್ಲ. ಇವಾಗ ಜಸ್ಟ್ ಹಂಗೆ ಸ್ವಲ್ಪ ಬಗ್ದಾಗ ಕಾಣಿಸ್ತು ವೇಯಿಂಗ್ ಮಷೀನ್, ಆಚೆ ತೆಗೆದಿಟ್ಟೆ. ನೋಡೋಣ ಎಷ್ಟಿದೆ ನನ್ನ ವೆಯ್ಟು. 69.5. ಅಗೇನ್ ನನ್ನ ಹೈಟ್ಗೆ ಕರೆಕ್ಟ್ ಇದೆ ವೆಯ್ಟ್. ಆದರೆ ಮಸಲ್ ಬೆಳೆಯುವಾಗ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಆಲ್ಮೋಸ್ಟ್ ಲೈಕ್ 75 ತನಕ ಹೋಗುತ್ತೆ. ಅಗೇನ್ ಅದನ್ನೇ ಟಾರ್ಗೆಟ್ ನಡೆಯೋಣ, 75 ತನಕ ಮಸಲ್ ಬಿಲ್ಡ್ ಮಾಡೋಣ. ಆ್ಯಂಡ್ ಅಗೇನ್ ನಾ ಹೇಳ್ದಂಗೆ ವಾರ್ಮ್ ಅಪ್ ಸ್ಟಾರ್ಟ್ ಮಾಡಿ ವರ್ಕೌಟ್ಗೆ ಹೋಗೋಣ. ಸೊ ಲೆಟ್ಸ್ ಕ್ಯಾಚ್ ಅಪ್.
ಸೊ ಗೈಸ್, ನಮ್ಮ ಶೋಲ್ಡರ್ ವರ್ಕೌಟ್ ಆಗಿದೆ ಕಂಪ್ಲೀಟ್. ಇವತ್ತು 5 ವರ್ಕೌಟ್ ಮಾಡಿದೆ ಶೋಲ್ಡರ್ಗೆ. ಇವತ್ತು ಯಾಕೋ ಒಂಥರ ಮಾಡುವಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇತ್ತು, ಏನಕ್ಕೂ ಗೊತ್ತಿಲ್ಲ. ಆಕ್ಚುಲಿ ಈ ಟೈಮಲ್ಲಿ ಅಷ್ಟೊಂದು ಶೆಕೆ ಮತ್ತೆ ಅನ್ಈಸಿನೆಸ್ ಫೀಲ್ ಆಗಲ್ಲ, ಒಂಥರ ಬಾಡಿಯಲ್ಲಿ ಫೀಲ್ ಆಗಲ್ಲ, ಅಂದ್ರೆ ಸುಸ್ತೆಲ್ಲ ಯಾವುದು ಫೀಲ್ ಆಗಲ್ಲ. ಆ್ಯಂಡ್ ಅಗೇನ್ ಆದ ಕಾರಣದಿಂದ ಜಾಸ್ತಿ ವರ್ಕೌಟ್ ಮಾಡೋಕ್ಕೆ ಸಾಧ್ಯ ಆಯ್ತು ನನಗೆ. ಆ್ಯಂಡ್ ಅಗೇನ್ ಮಜಾ ಬಂತು ವರ್ಕೌಟ್ ಮಾಡುವಾಗ. ಸಿಗೋಣ ಮನೆಗೆ ಹೋಗ್ಬಿಟ್ಟು. ಲೆಟ್ಸ್ ಕ್ಯಾಚ್ ಅಪ್. ಸೊ ಗೈಸ್, ಫೈನಲಿ ಮನೆಗೆ ರೀಚ್ ಆದ ಜಿಮ್ಮಿಂದ. ಆ್ಯಂಡ್ ಅಗೇನ್ ಹೇಳ್ದಂಗೆ ಈ ಟೈಮಲ್ಲಿ ಒಂದು ಸಿಂಕಪ್ ಕಾಲ್ ಇರುತ್ತೆ ಮ್ಯಾನೇಜರ್ ಜೊತೆ, ಅದು ಒಂದು ಅಟೆಂಡ್ ಆದರೆ ಇವತ್ತು ವರ್ಕ್ ಎಲ್ಲ ಮುಗೀತು. ಆ್ಯಂಡ್ ಅಗೇನ್ ಆ್ಯಕ್ಚುಲಿ ನಮ್ಮಮ್ಮನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಇವತ್ತು. ಯಾಕಂದರೆ ನಮ್ಮಮ್ಮ ಪ್ರಾಮಿಸ್ ಮಾಡಿದರು, ನಂದು ಯಾವ್ದಾದ್ರು ಒಂದು ವೀಡಿಯೋಗೆ 100 ವ್ಯೂಸ್ ಬಂದರೆ, ಇಲ್ಲ ಅಂತಂದರೆ ಯಾವುದೋ ಒಂದು ವೀಡಿಯೋಗೆ 50 ಲೈಕ್ಸ್ ಬಂದರೆ ನನ್ನ ವೀಡಿಯೋಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿದರು. ಆ್ಯಂಡ್ ನನ್ನ ಲಾಗ್ 2ಗೆ ಇವಾಗ ರೈಟ್ ನಾವು 98 ವ್ಯೂಸ್ ಇದೆ. ಅಗೇನ್ ಆ 2 ವ್ಯೂಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವಾಗ ನೀವು ನೋಡ್ತೀರಾ, ಯಾವಾಗ ನಮ್ಮಮ್ಮನ ನನ್ನ ವೀಡಿಯೋಲಿ ಇಲ್ಲ ನನ್ನ ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಗೈಸ್, ಬೇಗ ಹೋಗಿ ವೀಡಿಯೋ ನೋಡಿ, ವ್ಯೂಸ್ ಕೊಡಿ, ಲೈಕ್ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾನು ಫುಲ್ ಆತರದಿಂದ ಕಾಯ್ತಾಯಿದ್ದೀನಿ ನಮ್ಮಮ್ಮನ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ. ಆ್ಯಂಡ್ ಅಗೇನ್ ಅವ್ರು ಹೇಳ್ದಂಗೆ 100 ಆಗೋ ತನಕ ಬರಲ್ಲ ಅಂತ ಹೇಳೋರೆ. ಅದಾದಮೇಲೆ ನಾನೇ ಫುಲ್ ಖುಷಿಯಾಗಿ ನಮ್ಮಮ್ಮನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಿಮ್ಮೆಲ್ಲರಿಗೂ. ಸೊ ಗೈಸ್, ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅಗೇನ್ ಕಾಲ್ ಇದೆ ರೈಟ್ ನಾವು. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ರೈಟ್ ನಾವು ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅಗೇನ್ 2 ವ್ಯೂ, ಭಾಳ ಏನಲ್ಲ, 2 ವ್ಯೂ, ಪ್ಲೀಸ್ ಮಾಡಿ. ಆ್ಯಂಡ್ ಅಗೇನ್ ನೀವು ಇಲ್ಲಿ ತನಕ ಬಂದಿದ್ದೀರ ಅಂತಂದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಸಿ ಯು, ಟಾಟಾ, ಬೈ ಬಾಯ್.